ವಿಶ್ವಮಾನವ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಶ್ರೀ ಜಗಜ್ಯೋತಿ ಬಸವೇಶ್ವರ ಜಯಂತಿಯ ಅಂಗವಾಗಿ ಶಿವಮೊಗ್ಗದ ವಿವಿಧೆಡೆ ಸರಳವಾಗಿ ಬಸವ ಜಯಂತಿಯನ್ನು ಆಚರಿಸಲಾಯಿತು. ಶಿವಮೊಗ್ಗ ಜಿಲ್ಲಾಡಳಿತದ ವತಿಯಿಂದ ಕುವೆಂಪು ರಂಗಮಂದಿರದಲ್ಲಿ ಬಸವ ಜಯಂತಿ ನಡೆಯಿತು. ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಶಿವಮೊಗ್ಗ ನಗರದ ಗಾಂಧಿ ಪಾರ್ಕ್ ಮುಂಭಾಗದಲ್ಲಿರುವ ಬಸವೇಶ್ವರ ಪುತ್ಥಳಿಗೆ ಪುಷ್ಪ ನಮನ ಸಲ್ಲಿಸಲಾಯಿತು. ಬೆಕ್ಕಿನ ಕಲ್ಮಠದಲ್ಲಿ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮಿಗಳು ಅಂಬಲಿ ದಾಸೋಹಕ್ಕೆ ಚಾಲನೆ ನೀಡಿದರು. ಸಾತ್ವಿ ಮಲ್ಲಮ್ಮನವರಿಗೆ ಜಗಜ್ಯೋತಿ ಬಸವೇಶ್ವರರಿಗೆ ಸುಲಭೋಪಾಯಮೆಂದೆದುರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಯದೋರಿ ಸಮಸ್ತ ಭಕ್ತನಿ ಕಾಯವನ್ನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ವಿಶ್ವಗುರು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಈ ಪುಣ್ಯ ದಿನದಲ್ಲಿ ಬಸವೇಶ್ವರ ಮೂರ್ತಿಗೆ ಮಾಲಾರ್ಪಣೆ ಮತ್ತು ಪುಷ್ಪಾರ್ಚನೆ ಕಾರ್ಯಕ್ರಮವನ್ನು ಸಮಾಜದ ಎಲ್ಲ ಬಾಂಧವರು ಕೂಡ ಈ ದಿವಸ ನೆರವೇರಿಸಿ ಬಸವ ಜಯಂತಿ ಕಾರ್ಯಕ್ರಮದ ಸಾಂಕೇತಿಕ ಉದ್ಘಾಟನೆಯನ್ನು ನೆರವೇರಿಸಲಾಗ್ತಾ ಇದೆ. ಒಂದು ದೇಶ ತನ್ನನ್ನು ಪರಿಚಯಿಸಿಕೊಳ್ಳುವುದು, ತನ್ನನ್ನು ಪ್ರತಿನಿಧಿಸಿಕೊಳ್ಳೋದು ಅಂತಂದರೆ ಆ ದೇಶದ ನಡಾವಳಿ, ಅದಕ್ಕೆ ಒಳ್ಳೆಯ ಹೆಸರೇನಪ್ಪ ಅಂದರೆ ಸಂಸ್ಕೃತಿ. ಆ ನಾಡಿನ ಸಂಸ್ಕೃತಿಯೇ ನಾಡಿನ ವೈಶಿಷ್ಟ್ಯತೆ. ಆ ನಾಡಿಗೆ ಒಂದು ಹಿನ್ನೆಲೆ, ಒಂದು ಸಂಸ್ಕಾರ, ಒಂದು ಸಂಸ್ಕೃತಿಯನ್ನು ಕೊಡುವಂಥ ಒಬ್ಬ ಪುಣ್ಯ ಪುರುಷ, ಒಬ್ಬ ಮಹಾಪುರುಷ, ಮಹಾವ್ಯಕ್ತಿ ಒಂದು ಶಕ್ತಿಯಾಗಿ ಚೈತನ್ಯವಾಗಿ ಆವಿರ್ಭವಿಸಿ ಆ ಮೂಲಕ ನಾಡಿಗೆ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿಕೊಡ್ತಾರೆ. ಅಂಥ ಮಾಲಿಕೆಯಲ್ಲಿ ಕನ್ನಡ ನಾಡು ಇಡೀ ವಿಶ್ವವೇ ಬೆರಗಾಗಿ ನೋಡುವಂತೆ ಎಲ್ಲ ಥರದಲ್ಲಿ ಸಕಲ ಜೀವಾತ್ಮರಿಗೂ ಲೇಸನ್ನೇ ಬಯಸಿ ಇವನಾರವ ಎನ್ನದೆ ದಯೆಯೇ ಧರ್ಮದ ಮೂಲ. ಇವತ್ತು ಸಂಜೆನೂ ಕೂಡ ಶ್ರೀ ಬೆಕ್ಕಿನಕಲ್ಲು ಮಠದಲ್ಲಿ ಬಸವಣ್ಣನವರ ಜಯಂತಿ ಕಾರ್ಯಕ್ರಮ ವಿಶೇಷವಾಗಿ ನಡೀತಾ ಇದೆ. ಎಲ್ಲ ಬಾಂಧವರು ಕೂಡ ಎಲ್ಲರೂ ಕೂಡ ಅಲ್ಲಿ ಭಾಗವಹಿಸಿ ಸಿಗ್ನಲ್ ಇದ್ದಾರೆ. ಬಿಡಲ್ಲ ಅಂತೀವಿ. ಬನ್ನಿ ನಾವು ಮಾಡ್ತೀವಿ.